ಜೀವನ ಎನ್ನುವುದು ಒಂದು ನಿರಂತರ ಯಾತ್ರೆ. ಅದರ ಮಾರ್ಗದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಕಷ್ಟವೂ ಒಂದು ಹೊಸ ಪಾಠವಾಗಿರುತ್ತದೆ, ಒಂದು ಹೊಸ ಬಾಗಿಲು ತೆರೆಸುವ ಕೀಲಿಯಾಗಿರುತ್ತದೆ. ಪ್ರಯತ್ನವಿಲ್ಲದ ಜೀವನ ಎಂದರೆ ಬಿತ್ತನೆಯಿಲ್ಲದ ಬೆಳೆ, ನಾವಿಲ್ಲದ ನೌಕೆ, ಹಾದಿಯಿಲ್ಲದ ಪಯಣ. ಮನುಷ್ಯನ ಅಸ್ತಿತ್ವದ ಮೂಲವೇ ಪ್ರಯತ್ನ. ಜನನದಿಂದ ಮರಣದವರೆಗೆ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನಿರ್ಧಾರವು ಪ್ರಯತ್ನದ ಅಡಿಪಾಯದ ಮೇಲೆ ನಿಂತಿದೆ. ನೀನು ಯಾವುದನ್ನಾದರೂ ಬಯಸಿದರೆ ಅದನ್ನು ಪಡೆಯಲು ಪ್ರಯತ್ನಿಸು. ಪ್ರಪಂಚವೇ ನಿನ್ನ ಮಾರ್ಗವನ್ನು ತೆರೆದಿಡುತ್ತದೆ. ದೇವರು ನಿನ್ನ ಕೈಗೆ ಫಲ ನೀಡುವುದಕ್ಕೂ ಮುಂಚೆ ನಿನ್ನ ಮನಸ್ಸಿಗೆ ಪ್ರಯತ್ನದ ಶಕ್ತಿ ನೀಡುತ್ತಾನೆ. ಆ ಶಕ್ತಿಯನ್ನು ನಂಬು, ಆ ಶಕ್ತಿ ನಿನ್ನೊಳಗಿದೆ. ಪ್ರಯತ್ನಿಸು, ಅದು ನಿನ್ನ ಹಾದಿಯನ್ನು ಬೆಳಗುವ ಬೆಳಕಾಗುತ್ತದೆ. ಒಮ್ಮೆ ನೆನೆಸು, ಬಿತ್ತಿದ ಬೀಜ ತಕ್ಷಣ ಮರವಾಗುವುದಿಲ್ಲ. ಅದು ಮಣ್ಣಿನೊಳಗೆ ನಾಶವಾಗುತ್ತಿರುವಂತೆ ಕಾಣುತ್ತದೆ, ಆದರೆ ಅಲ್ಲಿ ಹೊಸ ಜೀವ ಹುಟ್ಟುತ್ತಿದೆ. ಪ್ರಯತ್ನವೂ ಹಾಗೆಯೇ. ಕೆಲವೊಮ್ಮೆ ನೀನು ಮಾಡಿದ ಪ್ರಯತ್ನದ ಫಲ ತಕ್ಷಣ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅದು ನಿನ್ನ ಜೀವನದ ಭೂಮಿಯಲ್ಲಿ ಬೇರು ಬಿಡುತ್ತಿದೆ. ನಿನ್ನ ಸಹನೆ, ನಿನ್ನ ನಂಬಿಕೆ, ನಿನ್ನ ನಿರಂತರ ಕರ್ಮವೇ ಅದಕ್ಕೆ ನೀರು, ಬೆಳಕು ಮತ್ತು ಜೀವ. ಪ್ರಯತ್ನವನ್ನು ನಿಲ್ಲಿಸಬೇಡ, ಏಕೆಂದರೆ ಪ್ರತಿಯೊಂದು ಪ್ರಯತ್ನವೂ ನಿನ್ನೊಳಗಿನ ಶಕ್ತಿಯನ್ನು ಬೆಳೆಸುತ್ತದೆ. ಪ್ರಪಂಚವು ಬದಲಾದಂತೆ ಕಾಣುತ್ತದೆ, ಆದರೆ ನಿಜವಾಗಿ ಬದಲಾಗುವುದು ನಿನ್ನ ದೃಷ್ಟಿ. ಪ್ರಯತ್ನ ನಿನ್ನ ದೃಷ್ಟಿಯನ್ನು ಪರಿವರ್ತಿಸುತ್ತದೆ, ದೃಷ್ಟಿ ನಿನ್ನ ಬದುಕನ್ನು ಬದಲಿಸುತ್ತದೆ. ನಿನ್ನ ಸುತ್ತಮುತ್ತ ಯಶಸ್ವಿಗಳ ಕಥೆಗಳನ್ನು ನೋಡಿ, ಅವರು ದೇವರಿಂದ ವಿಶೇಷ ವರವನ್ನು ಪಡೆದವರಲ್ಲ, ಅವರು ಪ್ರಯತ್ನವನ್ನು ತಮ್ಮ ದೇವರನ್ನಾಗಿ ಮಾಡಿಕೊಂಡವರು. ಒಮ್ಮೆ ವಿಫಲವಾದಾಗ ಕೈಬಿಡದವರು, 10 ಬಾರಿ ಬಿದ್ದರೂ ಎದ್ದವರು. ನಿನ್ನ ಕಣ್ಣಲ್ಲಿ ಬೆಂಕಿ ಇರಲಿ, ನಿನ್ನ ಹೃದಯದಲ್ಲಿ ನಂಬಿಕೆ ಇರಲಿ, ನಿನ್ನ ಹೆಜ್ಜೆಯಲ್ಲಿ ಧೈರ್ಯ ಇರಲಿ. ಪ್ರಯತ್ನಿಸು, ಫಲ ಬಂದೇ ಬರುತ್ತದೆ. ನಿನ್ನ ಪ್ರಯತ್ನವನ್ನು ದೇವರು ವ್ಯರ್ಥಗೊಳಿಸುವುದಿಲ್ಲ, ಏಕೆಂದರೆ ಆತ ನಿನ್ನ ಪ್ರಯತ್ನದ ಮೂಲಕವೇ ನಿನ್ನನ್ನು ನಿರ್ಮಿಸುತ್ತಾನೆ. ಆತ ನಿನಗೆ ಕಷ್ಟ ಕೊಡುತ್ತಾನೆ, ನಿನ್ನ ಶಕ್ತಿಯನ್ನ ಪರೀಕ್ಷಿಸಲು, ನಿನ್ನ ಪ್ರಯತ್ನದ ಪ್ರಮಾಣವನ್ನು ತಿಳಿಯಲು. ಆತ ನಿನ್ನಿಂದ ಪ್ರಯತ್ನವನ್ನು ಬಯಸುತ್ತಾನೆ, ಫಲವನ್ನು ಆತನೇ ನಿರ್ಧರಿಸುತ್ತಾನೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಂತಂತೆ ತೋರುತ್ತದೆ. ಪ್ರಪಂಚ ನಿನ್ನ ವಿರುದ್ಧ ಕೆಲಸ ಮಾಡುತ್ತಿರುವಂತೆ ಕಾಣುತ್ತದೆ, ಆದರೆ ಅದು ನಿಜವಲ್ಲ. ಅದು ದೇವರು ನಿನ್ನೊಳಗಿನ ಸಹನೆ ಮತ್ತು ಶ್ರದ್ಧೆಯ ಕಣವನ್ನು ಬಲಪಡಿಸುತ್ತಿರುವ ಕ್ಷಣ. ನೀನು ಪ್ರಯತ್ನ ಮಾಡುತ್ತಿದ್ದರೆ ನಿನ್ನ ಒಳಗಿನ ಶಕ್ತಿಯು ಸಕ್ರಿಯವಾಗಿದೆ ಎಂದರ್ಥ. ಅದು ಬಾಳಿನ ಸ್ಪಂದನ. ಯೋಧನು ಯುದ್ಧದಲ್ಲಿ ಇದ್ದಂತೆ ಪ್ರಯತ್ನಶೀಲನು ಜೀವನದ ರಣಾಂಗಣದಲ್ಲಿ ನಿಂತಿದ್ದಾನೆ. ಸೋಲಿನ ಅರ್ಥ ಅವನಿಗೆ ಅಂತ್ಯವಲ್ಲ, ಅದು ಹೊಸ ಪ್ರಾರಂಭ. ಪ್ರಯತ್ನಿಸು, ಅಂದರೆ ನಿನ್ನ ಮನಸ್ಸನ್ನು ನಿನ್ನ ಗುರಿಯತ್ತ ತಿರುಗಿಸು, ನಿನ್ನ ಕಣ್ಣನ್ನು ನಿನ್ನ ಕನಸಿನತ್ತ ನೆಟ್ಟು, ನಿನ್ನ ಹೃದಯವನ್ನು ನಿನ್ನ ನಂಬಿಕೆಗೆ ಕಟ್ಟಿ. ಈ ತ್ರಿವೇಣಿಯು ಒಂದಾದಾಗ ದೇವರು ಸಹ ನಿನ್ನ ಕೈಯಲ್ಲಿ ಚಲಿಸುತ್ತಾನೆ. ಮನುಷ್ಯನ ಪ್ರಯತ್ನ ಎಂದರೆ ದೇವರ ಕರ್ಮದ ಪ್ರತಿಫಲ. ನಿನ್ನ ಕೈಯಲ್ಲಿ ಇರುವ ಶ್ರಮ, ನಿನ್ನ ಹೃದಯದಲ್ಲಿರುವ ಆಶೆ, ನಿನ್ನ ಬುದ್ಧಿಯಲ್ಲಿ ಮೂಡುವ ಯೋಚನೆ, ಇವುಗಳೆಲ್ಲವೂ ಆಕಾಶದಿಂದ ಬರುವ ಆಶೀರ್ವಾದ. ಅವುಗಳನ್ನು ವ್ಯರ್ಥ ಮಾಡಬೇಡ. ಜೀವನ ಬದಲಾಯಿಸಲು ನೀನು ಬಯಸಿದರೆ ಮೊದಲು ನಿನ್ನ ಮನಸ್ಸಿನ ನಿಲುವನ್ನು ಬದಲಿಸು. ಪ್ರಯತ್ನವನ್ನು ಬದಲಾಯಿಸು, ಆ ಶಕ್ತಿ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ನಿನ್ನ ಆತ್ಮವು ಪ್ರಯತ್ನದಲ್ಲಿ ತೊಡಗಿದಾಗ ಪ್ರಪಂಚ ನಿನ್ನ ಹಿಂದೆ ನಿಂತು ಸಹಾಯ ಮಾಡುತ್ತದೆ. ದೇವರು ಸಹ ಅದೇ ಶಕ್ತಿಯಲ್ಲಿ ಸಹಭಾಗಿಯಾಗುತ್ತಾನೆ. ಒಮ್ಮೆ ಯೋಚಿಸು, ಹಕ್ಕಿ ಹಾರುವುದು ಕಲಿಯುವಾಗ ಎಷ್ಟು ಬಾರಿ ಬಿದ್ದು ಹೋಗುತ್ತದೆ, ಆದರೂ ಅದು ಹಾರುವುದನ್ನು ನಿಲ್ಲಿಸುತ್ತದೆಯೇ? ಇಲ್ಲ, ಅದು ಮತ್ತೆ ಪ್ರಯತ್ನಿಸುತ್ತದೆ, ಮತ್ತೆ ಎದ್ದೇಳುತ್ತದೆ, ಮತ್ತೆ ಆಕಾಶವನ್ನು ಮುಟ್ಟುತ್ತದೆ. ಇದೇ ಪ್ರಯತ್ನದ ಶಕ್ತಿ. ದೇವರು ನಿನ್ನೊಳಗೆ ಈ ಶಕ್ತಿಯ ಬೀಜವನ್ನು ಇಟ್ಟಿದ್ದಾನೆ. ನೀನು ಅದನ್ನು ಅರಿತರೆ ನಿನ್ನ ಬದುಕು ಪರಿವರ್ತನೆಯ ಹಾದಿಯತ್ತ ಸಾಗುತ್ತದೆ. ಪ್ರಯತ್ನಿಸು, ನಿನ್ನ ಕನಸುಗಳ ಶಬ್ದವನ್ನು ಜಗತ್ತಿಗೆ ಕೇಳಿಸು. ನೀನು ಪ್ರಯತ್ನಿಸಿದಷ್ಟು ನಿನ್ನೊಳಗಿನ ಆ ಕಣ ಪ್ರಜ್ವಲಿಸುತ್ತದೆ, ನಿನ್ನ ಆತ್ಮ ಹೆಚ್ಚು ಪ್ರಕಾಶಮಾನವಾಗುತ್ತದೆ. ನೀನು ಸೋತೆಯೋ ಗೆದ್ದೆಯೋ ಎನ್ನುವುದಕ್ಕಿಂತ ಮುಖ್ಯವಾದುದು ನೀನು ಪ್ರಯತ್ನಿಸಿದ್ದೀಯಾ ಎನ್ನುವುದು. ಪ್ರಯತ್ನವು ನಿನ್ನ ಅಸ್ತಿತ್ವದ ಸಾಕ್ಷಿ. ಜೀವಂತನಾದ ವ್ಯಕ್ತಿ ಎಂದರೆ ಉಸಿರಾಡುವವನು ಅಲ್ಲ, ಪ್ರಯತ್ನಿಸುವವನು. ಪ್ರಯತ್ನದೊಳಗೆ ಬದುಕಿನ ಅರ್ಥ ಇದೆ, ಆ ಪ್ರಯತ್ನದೊಳಗೆ ದೇವರ ಕಿರಣ ಇದೆ. ನಿನ್ನ ಪ್ರಯತ್ನವು ಸತ್ಯಸಂಧವಿದ್ದರೆ ದೇವರು ನಿನ್ನ ಜೊತೆ ನಡೆಯುತ್ತಾನೆ. ನೀನು ಬಿದ್ದರೂ ಆತ ಎತ್ತುತ್ತಾನೆ, ನೀನು ಅತ್ತರೂ ಆತ ಧೈರ್ಯ ಕೊಡುತ್ತಾನೆ, ನೀನು ನಿಲ್ಲಿಸಿದರೂ ಆತ ನಿನ್ನೊಳಗೆ ಮತ್ತೊಂದು ಹೊಸ ಪ್ರಾರಂಭ ಬೀಜವನ್ನು ಬಿತ್ತುತ್ತಾನೆ. ಜೀವನ ಬದಲಾವಣೆ ಒಂದು ಕ್ಷಣದಲ್ಲಿ ಆಗುವುದಿಲ್ಲ, ಅದು ನಿಧಾನವಾದ ಪರಿವರ್ತನೆ.
ಬೆಳಗಿನ ಬೆಳಕು ಸಹ ಕತ್ತಲನ್ನು ನಿಧಾನವಾಗಿ ಮಾಯಗೊಳಿಸುತ್ತದೆ. ಪ್ರಯತ್ನವೂ ಹಾಗೆಯೇ, ಅದು ನಿನ್ನ ಕತ್ತಲೆಯೊಳಗೆ ಬೆಳಕಿನ ಕಿರಣ ತರುತ್ತದೆ. ಆರಂಭದಲ್ಲಿ ಅದು ಕ್ಷೀಣವಾಗಿರಬಹುದು, ಆದರೆ ನಿರಂತರ ಪ್ರಯತ್ನವು ಅದನ್ನು ಪ್ರಭಾವಶಾಲಿಯಾಗಿಸುತ್ತದೆ. ನೀನು ಪ್ರಯತ್ನಿಸುತ್ತಾ ಹೋಗು. ನಿನ್ನದೇ ಶಕ್ತಿಯ ಬೆಳಕು ನಿನ್ನ ಜೀವನದ ದಿಕ್ಕನ್ನು ಬದಲಿಸುತ್ತದೆ. ಆ ಕ್ಷಣದಲ್ಲಿ ನೀನು ಅರಿಯುವೆ, ನಿನ್ನ ಪ್ರಯತ್ನವೇ ನಿನ್ನ ದೇವರು, ನಿನ್ನ ಪ್ರಯತ್ನವೇ ನಿನ್ನ ವಿಧಿ, ನಿನ್ನ ಪ್ರಯತ್ನವೇ ನಿನ್ನ ಪರಿವರ್ತನೆಯ ದೇವಾಲಯ. ಪ್ರಯತ್ನದ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದು ಜೀವನದ ಅರ್ಥವನ್ನು ತಿಳಿದುಕೊಳ್ಳುವುದೇ. ಮನುಷ್ಯನು ತನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಯಾವ ರೀತಿಯಲ್ಲಿ ಉಪಯೋಗಿಸುತ್ತಾನೋ ಅದೇ ಅವನ ಪ್ರಯತ್ನದ ದಿಕ್ಕನ್ನು ತೋರಿಸುತ್ತದೆ. ಕೆಲವರು ಪರಿಸ್ಥಿತಿಗೆ ಶರಣಾಗುತ್ತಾರೆ, ಕೆಲವರು ಪರಿಸ್ಥಿತಿಯನ್ನೇ ತಮ್ಮ ಕೈಯಲ್ಲಿ ಹಿಡಿದು ರೂಪಿಸುತ್ತಾರೆ. ಎರಡರ ನಡುವಿನ ವ್ಯತ್ಯಾಸ ಕೇವಲ ಒಂದು ಶಬ್ದದಲ್ಲಿ ಪ್ರಯತ್ನ. ಪರಿಸ್ಥಿತಿ ಯಾವಾಗಲೂ ನಿನ್ನ ಅನುಕೂಲಕ್ಕೆ ಕೆಲಸ ಮಾಡುವುದಿಲ್ಲ, ಆದರೆ ನಿನ್ನ ಪ್ರಯತ್ನ ಯಾವಾಗಲೂ ನಿನ್ನ ಒಳಗಿನ ಶಕ್ತಿಯನ್ನು ಜೀವಂತವಾಗಿಡುತ್ತದೆ. ಪ್ರಪಂಚ ನಿನ್ನ ವಿರುದ್ಧವಾಗಿದ್ದರೂ ನಿನ್ನ ಪ್ರಯತ್ನ ನಿನ್ನ ಪರವಾಗಿ ಮಾತನಾಡುತ್ತದೆ. ದೇವರು ಸಹ ನಿನ್ನ ಪ್ರಯತ್ನದ ಶಬ್ದವನ್ನು ಕೇಳುತ್ತಾನೆ, ಅದು ನಿನ್ನ ಪ್ರಾರ್ಥನೆಗಿಂತ ಶಕ್ತಿಯುತ. ನೀನು ಒಮ್ಮೆ ಪ್ರಯತ್ನಿಸು, ವಿಶ್ವದ ಅಣುಗಳು ನಿನ್ನ ಪರವಾಗಿ ನಡೆಯುತ್ತವೆ. ಅದು ನಿನ್ನ ಕಲ್ಪನೆ ಅಲ್ಲ, ಇದು ನಿಸರ್ಗದ ನಿಯಮ. ನಿಸರ್ಗ ಎಂದರೆ ಚಲನೆ, ಚಲನೆ ಎಂದರೆ ಶ್ರಮ, ಶ್ರಮ ಎಂದರೆ ಪ್ರಯತ್ನ. ನೀನು ಪ್ರಯತ್ನಿಸುತ್ತಿದ್ದರೆ ನೀನು ನಿಸರ್ಗದ ನಿಯಮದ ಭಾಗವಾಗಿದ್ದೀಯೆ. ನಿಂತಿರುವವರು ಕಾಲದ ಹಿಂದೆ ಹೋಗುತ್ತಾರೆ, ಆದರೆ ಪ್ರಯತ್ನಿಸುತ್ತಿರುವವರು ಕಾಲವನ್ನು ಮುನ್ನಡೆಸುತ್ತಾರೆ. ಹೀಗಾಗಿ ನಿನ್ನ ಜೀವನದ ಸಮಯವನ್ನು ಬದಲಿಸಲು ನೀನು ಸಮಯದೊಂದಿಗೆ ಹೋರಾಡಬೇಕಾಗಿಲ್ಲ, ನೀನು ನಿನ್ನೊಳಗಿನ ಪ್ರಯತ್ನದ ಶಕ್ತಿ ಎಚ್ಚರಿಸಬೇಕು. ಅದು ಎಚ್ಚರಿಸಿದರೆ ಕಾಲವು ನಿನ್ನ ಸೇವಕನಾಗುತ್ತದೆ. ವಿಫಲತೆ ಒಂದು ಶಾಪವಲ್ಲ, ಅದು ಪ್ರಯತ್ನದ ಮತ್ತೊಂದು ಹಂತ. ದೇವರು ಯಶಸ್ಸನ್ನು ನೀಡುವ ಮೊದಲು ನಿನ್ನ ಪ್ರಯತ್ನದ ಸತ್ಯತೆಯನ್ನು ಪರೀಕ್ಷಿಸುತ್ತಾನೆ. ಆತ ನಿನ್ನನ್ನು ಸೋಲಿಸುತ್ತಾನೆ, ನಿನ್ನ ಹಾದಿಯನ್ನು ತಡೆದುಕೊಳ್ಳುತ್ತಾನೆ, ನಿನ್ನ ನಂಬಿಕೆಯನ್ನು ಕದಿಯಲು ಯತ್ನಿಸುತ್ತಾನೆ, ಆದರೆ ನಿಜವಾಗಿ ಆತ ನಿನ್ನನ್ನು ಗಟ್ಟಿಗೊಳಿಸುತ್ತಾನೆ. ಪ್ರತಿಯೊಂದು ವಿಫಲತೆ ನಿನ್ನ ಆತ್ಮದ ಪಾಠ ಪುಸ್ತಕದ ಒಂದು ಪುಟ. ಅದನ್ನು ಓದಿದವನು ಮುಂದಿನ ಪುಟದಲ್ಲಿ ಯಶಸ್ಸಿನ ಕಥೆಯನ್ನು ಬರೆಯುತ್ತಾನೆ. ಹೀಗಾಗಿ ವಿಫಲತೆ ಬಂದರೆ ಖಿನ್ನರಾಗಬೇಡ, ಅದು ದೇವರ ತರಬೇತಿ. ಆತ ಹೇಳುತ್ತಿರುವಂತೆ, ಮಗನೇ, ನೀನು ಇನ್ನೂ ಹೆಚ್ಚು ಪ್ರಯತ್ನಿಸು, ನಿನ್ನೊಳಗಿನ ಬೆಳಕು ಇನ್ನೂ ಮುಚ್ಚಿಹೋಗಿದೆ. ಪ್ರಯತ್ನವು ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ಮನಸ್ಸಿನ ಸ್ಥಿತಿ. ಯಾವಾಗ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಮಾಡಬಹುದು ಎಂದು ನಂಬುತ್ತೀಯೋ ಅಂದಿನಂದೇ ದೇವರು ನಿನ್ನ ಕೈಯಲ್ಲಿ ಶಕ್ತಿ ಇಡುತ್ತಾನೆ. ಆದರೆ ನೀನು ನಾನು ಬಾರದವನ ಎಂದು ನಂಬಿದರೆ ಆತ ನಿನ್ನಿಂದ ದೂರ ಸರಿಯುತ್ತಾನೆ. ಪ್ರಯತ್ನವು ನಂಬಿಕೆಯಿಂದ ಹುಟ್ಟುತ್ತದೆ, ನಂಬಿಕೆ ಆತ್ಮದ ಬೆಳಕಿನಿಂದ ಬರುತ್ತದೆ. ಆ ಬೆಳಕನ್ನು ನೀನೇ ಬೆಳಗಿಸಬೇಕು. ಯಾರೂ ಬಂದು ನಿನ್ನ ಜೀವನ ಬದಲಾಯಿಸಲಾರರು. ನೀನೇ ನಿನ್ನ ಕಥೆಯ ನಾಯಕ, ನಿನ್ನ ಪ್ರಯತ್ನವೇ ನಿನ್ನ ಪಾತ್ರ. ನೀನು ಬಯಸುವ ಜೀವನ ಯಾವುದಾದರೂ ಆಗಿರಲಿ, ಅದು ಶಾಂತಿ ಆಗಲಿ, ಧನ ಆಗಲಿ, ಪ್ರೀತಿ ಆಗಲಿ, ಯೋಗ ಆಗಲಿ, ಆತ್ಮಜ್ಞಾನ ಆಗಲಿ, ಅದು ನಿನ್ನ ಪ್ರಯತ್ನದಿಂದಲೇ ಸಿದ್ಧಿಯಾಗುತ್ತದೆ. ಒಂದು ತೋಟಗಾರನು ಹೂವಿನ ಸುಗಂಧವನ್ನು ಬಯಸಿದರೆ ಮೊದಲು ಮಣ್ಣನ್ನು ಅಗೆದೆಯೇ ಆಗಬೇಕು, ಬೀಜ ಬಿತ್ತಿಯೇ ಆಗಬೇಕು, ನೀರು ಸುರಿಯಲೇ ಆಗಬೇಕು. ಹಾಗೆಯೇ ನಿನ್ನ ಪ್ರಯತ್ನದ ಬೀಜವಿಲ್ಲದೆ ಫಲದ ಹೂವು ಅರಳುವುದಿಲ್ಲ. ದೇವರು ಸಹ ನಿನ್ನ ಶ್ರಮದ ಮೇಲೆ ಆಶೀರ್ವಾದ ಸುರಿಸುತ್ತಾನೆ, ಖಾಲಿ ಕೈಯಲ್ಲಿ ಕುಳಿತುಕೊಂಡವನ ಮೇಲೆ ಅಲ್ಲ. ಪ್ರಾರ್ಥನೆಯ ನಂತರದ ಹೆಜ್ಜೆ ಪ್ರಯತ್ನವಾಗಬೇಕು, ಇಲ್ಲದಿದ್ದರೆ ಪ್ರಾರ್ಥನೆ ಕೇವಲ ಶಬ್ದವಾಗುತ್ತದೆ. ನಿನ್ನ ಜೀವನದಲ್ಲಿ ಬದಲಾವಣೆ ತರಬೇಕೆಂದರೆ ನೀನು ಮೊದಲು ನಿನ್ನ ಮನಸ್ಸಿನ ನಂಬಿಕೆ ಬದಲಿಸು. ನನಗೆ ಸಾಧ್ಯವಿಲ್ಲ ಎನ್ನುವ ಭಾವನೆಗಳನ್ನು ಬದಲಾಯಿಸು. ಪ್ರತಿ ಬೆಳಿಗ್ಗೆ ನೀನು ಎದ್ದಾಗ ನಿನ್ನ ಮನಸ್ಸಿಗೆ ಹೇಳು, ಇಂದು ನಾನು ಪ್ರಯತ್ನಿಸುತ್ತೇನೆ, ಫಲದ ಬಗ್ಗೆ ಚಿಂತಿಸದೆ ಶ್ರಮಿಸುತ್ತೇನೆ. ಈ ವಾಕ್ಯ ನಿನ್ನ ದಿನದ ಮಂತ್ರವಾಗಲಿ. ಅದನ್ನು ದಿನದಿಂದ ದಿನಕ್ಕೆ ಅಭ್ಯಾಸ ಮಾಡಿದರೆ ನಿನ್ನ ಅಂತರಂಗವೇ ನಿನ್ನ ಗುರುವಾಗುತ್ತದೆ. ದೇವರು ನಿನ್ನೊಳಗೆ ಮಾತನಾಡುತ್ತಾನೆ. ಆ ಧ್ವನಿ ಮೌನವಾಗಿದ್ದರೂ ನಿನ್ನ ಮಾರ್ಗ ಸ್ಪಷ್ಟವಾಗುತ್ತದೆ. ಪ್ರಯತ್ನವು ನಿನ್ನೊಳಗಿನ ದೇವರ ಭಾಷೆ. ಎಲ್ಲರೂ ಬಯಸುತ್ತಾರೆ, ಆದರೆ ಎಲ್ಲರೂ ಪ್ರಯತ್ನಿಸುವುದಿಲ್ಲ. ಬಯಕೆ ಕೇವಲ ಆಲೋಚನೆ, ಪ್ರಯತ್ನ ಅದರ ಜೀವ. ನೀನು ಬಯಕೆಯ ಹಾದಿಯಲ್ಲಿ ಪ್ರಯತ್ನದ ಹೆಜ್ಜೆ ಇಟ್ಟರೆ ಆಲೋಚನೆ ರೂಪ ಪಡೆಯುತ್ತದೆ, ಕನಸು ವಾಸ್ತವವಾಗುತ್ತದೆ. ಆದರೆ ಬಯಕೆ ಮಾತ್ರ ಇದ್ದರೆ ಅದು ಮೋಡದಂತೆ ಹಾದು ಹೋಗುತ್ತದೆ. ಹೀಗಾಗಿ ಕನಸು ಕಾಣುವುದು ಪ್ರಾರಂಭ, ಪ್ರಯತ್ನ ಮಾಡುವುದು ಸಾಧನೆ. ನಿನ್ನ ಕನಸನ್ನು ಪ್ರತಿದಿನದ ಕರ್ಮದ ಭಾಗವಾಗಿಸು.
ಪ್ರತಿದಿನ ಒಂದು ಸಣ್ಣ ಪ್ರಯತ್ನ ಮಾಡು, ಅದು ನಿನ್ನ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ಸಣ್ಣ ಪ್ರಯತ್ನಗಳು ಸೇರಿ ದೊಡ್ಡ ಪರಿವರ್ತನೆಗಳನ್ನು ತರುತ್ತವೆ. ನೀನು ನಿನ್ನ ಹಾದಿಯಲ್ಲಿ ಒಂಟಿಯಾಗಿರುವೆ ಎಂದು ಭಾವಿಸಿದರೂ ನಿನ್ನ ಪ್ರಯತ್ನದ ಪ್ರತಿಧ್ವನಿ ಆಕಾಶಕ್ಕೆ ತಲುಪುತ್ತದೆ. ದೇವರು ಕೇಳುತ್ತಾನೆ, ಕಾಲ ಕೇಳುತ್ತದೆ, ಪ್ರಪಂಚ ಕೇಳುತ್ತದೆ. ಪ್ರಯತ್ನ ಎಂದರೆ ದೇವರಿಗೆ ನೀಡುವ ಮೌನ ಪ್ರಾರ್ಥನೆ. ಅದು ಮಾತಿಲ್ಲದ ಕೀರ್ತನೆ, ಉಸಿರಿಲ್ಲದ ಪೂಜೆ. ನಿನ್ನ ಹೃದಯದಿಂದ ಬರುವ ಶ್ರಮವೇ ನಿನ್ನ ಭಕ್ತಿ. ನೀನು ಶ್ರಮಿಸುತ್ತಿರುವಾಗ ದೇವರು ನಿನ್ನ ಪಕ್ಕದಲ್ಲೇ ನಿಂತು ನಗುತ್ತಿರುತ್ತಾನೆ. ಇದೋ ನನ್ನ ಮಗ ಶ್ರಮಿಸುತ್ತಿದ್ದಾನೆ, ನಾನು ಅವನ ಪ್ರಯತ್ನಕ್ಕೆ ಫಲ ನೀಡುತ್ತೇನೆ ಎಂದು. ಪ್ರಯತ್ನವಿಲ್ಲದ ಯಶಸ್ಸು ಎಂದರೆ ಹಣ್ಣಿಲ್ಲದ ಮರ. ನಿನ್ನ ಜೀವನದ ಫಲ ನಿನ್ನ ಕೈಯಿಂದ ಬಿತ್ತಿದ ಪ್ರಯತ್ನದ ಬೀಜದ ಗುಣದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ನಿನ್ನ ಪ್ರಯತ್ನವನ್ನು ಶುದ್ಧವಾಗಿಡು, ಸತ್ಯವಾಗಿಡು, ಧರ್ಮದ ಹಾದಿಯಲ್ಲಿಡು. ನಿನ್ನ ಶ್ರಮ ದೇವರ ಸೇವೆಯಾಗಲಿ. ಹೀಗಾದಾಗ ನೀನು ಕೇವಲ ಬದುಕುವುದಿಲ್ಲ, ಬದುಕಿಗೆ ಅರ್ಥ ನೀಡುತ್ತೀಯೆ. ಪ್ರಯತ್ನಿಸುವವನು ತನ್ನ ಜೀವನವನ್ನು ದೇವರ ಕೈಗೆ ಕೊಡುತ್ತಾನೆ, ಆದರೆ ಕೈಬಿಡುವುದಿಲ್ಲ. ಆತ ತನ್ನ ಕರ್ಮದ ಮೂಲಕ ದೇವರ ಕೃಪೆಯನ್ನು ಆಕರ್ಷಿಸುತ್ತಾನೆ. ನೀನು ಯಾವಾಗಲಾದರೂ ಬಿದ್ದರೆ ನೆನಪಿಸು, ಪ್ರಯತ್ನವೆಂದರೆ ಎದ್ದು ನಿಲ್ಲುವ ಶಕ್ತಿ. ನಿನ್ನ ಬಿದ್ದು ಹೋಗುವಿಕೆ ನಿನ್ನ ಅಂತ್ಯವಲ್ಲ, ಅದು ನಿನ್ನ ಮುಂದಿನ ಹಾದಿಯ ಪ್ರಾರಂಭ. ದೇವರು ನಿನ್ನ ಪ್ರಯತ್ನದ ಮೂಲಕ ನಿನ್ನ ಶಕ್ತಿ, ನಿನ್ನ ನಂಬಿಕೆ, ನಿನ್ನ ಸಹನೆ, ನಿನ್ನ ಆತ್ಮವನ್ನು ಪರೀಕ್ಷಿಸುತ್ತಾನೆ. ಅವನಿಗೆ ನಿನ್ನ ಫಲದ ಅಗತ್ಯವಿಲ್ಲ, ಅವನಿಗೆ ನಿನ್ನ ಶ್ರದ್ಧೆಯ ಅಗತ್ಯವಿದೆ. ಹೀಗಾಗಿ ಶ್ರದ್ಧೆಯಿಂದ ಪ್ರಯತ್ನಿಸು, ಫಲ ತಡವಾದರೂ ಅದು ಖಂಡಿತ ಬರುತ್ತದೆ. ಪ್ರಯತ್ನಿಸು, ಏಕೆಂದರೆ ಪ್ರಯತ್ನವಿಲ್ಲದ ಜೀವಂತಿಕೆ ಕೇವಲ ಉಸಿರು. ಪ್ರಯತ್ನವೇ ಉಸಿರಿಗೆ ಅರ್ಥ ನೀಡುತ್ತದೆ. ಪ್ರಯತ್ನವೆಂದರೆ ಕೇವಲ ಶ್ರಮವಲ್ಲ, ಅದು ನಿನ್ನ ಆತ್ಮದ ನಾದ. ದೇವರು ನಿನ್ನೊಳಗೆ ಪ್ರಾಣವನ್ನು ಉಸಿರಿಸಿದಾಗ ಅದರೊಳಗೆ ಒಂದು ಗುಪ್ತ ಶಕ್ತಿ ಬಿತ್ತಿದನು, ಅದು ಪ್ರಯತ್ನ. ನಿನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಆ ಶಕ್ತಿ ನಿನ್ನನ್ನು ಚಲಿಸುತ್ತಿದೆ. ಕೆಲವರು ಆ ಶಕ್ತಿಯನ್ನು ಅರಿತುಕೊಳ್ಳುತ್ತಾರೆ, ಕೆಲವರು ಮರೆತು ಬಿಡುತ್ತಾರೆ. ಅರಿತವರು ದೇವರ ಹಾದಿಯಲ್ಲಿ ನಡೆಯುತ್ತಾರೆ, ಮರೆತವರು ಕಷ್ಟದ ನೆರಳಲ್ಲಿ ತಿರುಗಾಡುತ್ತಾರೆ. ನಿನ್ನೊಳಗಿನ ದೇವರನ್ನು ಕಾಣಬೇಕೆಂದರೆ ನಿನ್ನ ಪ್ರಯತ್ನವನ್ನು ನೋಡು. ನಿನ್ನ ಶ್ರಮದಲ್ಲೇ ದೇವರ ಸಾನ್ನಿಧ್ಯ ಇದೆ. ದೇವರು ದೇವಾಲಯದಲ್ಲಿ ಮಾತ್ರವಲ್ಲ, ನಿನ್ನ ಕೆಲಸದ ಸ್ಥಳದಲ್ಲೂ ಇದ್ದಾನೆ. ನೀನು ಯಾವಾಗ ಶ್ರಮಿಸುತ್ತೀಯೋ ಅಂದಿನಂದೇ ನೀನು ಅವನಿಗೆ ನಮನ ಮಾಡುತ್ತಿದ್ದೀಯೆ. ಆದರೆ ಜನರು ತಪ್ಪಾಗಿ ಭಾವಿಸುತ್ತಾರೆ, ಪ್ರಯತ್ನ ಮಾಡಿದರೆ ತಕ್ಷಣ ಫಲ ಸಿಗಬೇಕು ಎಂದು. ಅದು ನಿಸರ್ಗದ ನಿಯಮವಲ್ಲ. ಬೀಜ ಬಿತ್ತಿದ ನಂತರ ಮಣ್ಣಿಗೆ ತಕ್ಷಣ ಹೂವರಳುವುದಿಲ್ಲ. ಮಣ್ಣು ತನ್ನ ಸಮಯದಲ್ಲಿ ಸೂರ್ಯನ ಕಿರಣವನ್ನು ಸಂಗ್ರಹಿಸುತ್ತದೆ, ಮಳೆ ಬಂದಾಗ ಜೀವವನ್ನು ಕೊಡುತ್ತದೆ. ಹಾಗೆಯೇ ದೇವರು ಸಹ ನಿನ್ನ ಪ್ರಯತ್ನದ ಫಲವನ್ನು ತಕ್ಷಣ ನೀಡುವುದಿಲ್ಲ, ಏಕೆಂದರೆ ಆತ ಬಯಸುವುದು ನಿನ್ನ ಬೆಳವಣಿಗೆಯನ್ನು. ಆತ ಫಲಕ್ಕಿಂತ ಹೆಚ್ಚಾಗಿ ನಿನ್ನ ಆತ್ಮದ ವಿಕಾಸವನ್ನು ನೋಡುತ್ತಾನೆ. ನೀನು ಶ್ರಮಿಸುತ್ತಾ, ಸಹಿಸುತ್ತಾ, ನಿರೀಕ್ಷೆಯಿಲ್ಲದೆ ಕೆಲಸ ಮಾಡುವಾಗ ನಿನ್ನೊಳಗಿನ ಆತ್ಮಕದನದ ಮಧ್ಯೆಯೂ ಶಾಂತವಾಗುವುದು ಕಲಿಯುತ್ತದೆ. ಅದೇ ನಿಜವಾದ ಸಾಧನೆ. ಪ್ರಯತ್ನದ ಆಧ್ಯಾತ್ಮಿಕ ಅರ್ಥವೆಂದರೆ ನಿನ್ನ ಕರ್ಮವನ್ನು ದೇವರಿಗೆ ಅರ್ಪಿಸುವುದು, ಫಲದ ಆಸೆಯಿಂದ ಮುಕ್ತನಾಗಿ ಕೆಲಸ ಮಾಡುವುದು. ಗೀತೆಯು ಹೇಳುತ್ತದೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ನಿನ್ನ ಅಧಿಕಾರ ಕರ್ಮದಲ್ಲಿದೆ, ಫಲದಲ್ಲಿಲ್ಲ. ನಿನ್ನ ಪ್ರಯತ್ನವೇ ನಿನ್ನ ಧರ್ಮ. ನೀನು ಪ್ರಯತ್ನಿಸುತ್ತಿರುವಾಗ ದೇವರು ನಿನ್ನ ಹಾದಿಯಲ್ಲಿರುವ ಪ್ರತಿಯೊಂದು ಅಡೆತಡೆಗೆ ಅರ್ಥ ನೀಡುತ್ತಾನೆ. ಆತ ತಡೆಯುವುದಿಲ್ಲ, ಆದರೆ ನಿನ್ನನ್ನು ತಯಾರು ಮಾಡುತ್ತಾನೆ. ಆತ ನಿನ್ನ ಆತ್ಮವನ್ನು ಕಠಿಣ ಕಲ್ಲಿನಿಂದ ಶಿಲ್ಪದಂತೆ ರೂಪಿಸುತ್ತಾನೆ. ಕಲ್ಲು ನೋವು ಅನುಭವಿಸಿದಾಗ ಮಾತ್ರ ದೇವರ ಪ್ರತಿಮೆ ಹುಟ್ಟುತ್ತದೆ. ನಿನ್ನ ನೋವು ನಿನ್ನ ರೂಪಾಂತರದ ಭಾಗ. ಪ್ರಯತ್ನವು ಆ ನೋವಿನೊಳಗೆ ದೇವರ ಕಿರಣವನ್ನು ಹುಡುಕುವುದು. ಪ್ರತಿಯೊಂದು ಪ್ರಯತ್ನವೂ ನಿನ್ನ ಆತ್ಮದ ಅಕ್ಕರೆಯ ಹಾದಿಯಲ್ಲಿ ಒಂದು ಹೆಜ್ಜೆ. ನೀನು ಶ್ರಮಿಸುತ್ತಿದ್ದರೆ ನಿನ್ನ ಮನಸ್ಸು ನಿನ್ನನ್ನು ಮೀರಲು ಪ್ರಯತ್ನಿಸುತ್ತಿದೆ. ಅದು ನಿನ್ನ ಮಿತಿಗಳನ್ನು ಪರೀಕ್ಷಿಸುತ್ತಿದೆ. ದೇವರು ನಿನ್ನ ಶಕ್ತಿಯನ್ನು ಹೆಚ್ಚಿಸಲು ನಿನ್ನನ್ನು ತಳ್ಳುತ್ತಾನೆ. ನೀನು ನಿನ್ನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡ. ನೀನು ಶಕ್ತಿಶಾಲಿಯಾಗಿರುವೆ, ನಿನ್ನೊಳಗೆ ಬ್ರಹ್ಮಾಂಡದ ಶಕ್ತಿ ಹರಿಯುತ್ತಿದೆ. ಆದರೆ ಆ ಶಕ್ತಿ ಚಲಿಸಲು ಒಂದು ಕೀಲಿ ಬೇಕು, ಅದು ಪ್ರಯತ್ನ. ನೀನು ಪ್ರಯತ್ನಿಸಿದಾಗ ಆ ಶಕ್ತಿ ಎಚ್ಚರಗೊಳ್ಳುತ್ತದೆ, ನಿನ್ನ ದಿಕ್ಕು ಸ್ಪಷ್ಟವಾಗುತ್ತದೆ, ನಿನ್ನ ಜೀವನದ ಶಕ್ತಿ ನಿನ್ನ ಹೃದಯದೊಳಗೆ ಹರಿಯುತ್ತದೆ. ನೀನು ಯೋಚಿಸು, ನೀರು ನಿಂತರೆ ಕೀಟ ಹುಟ್ಟುತ್ತದೆ, ಹರಿದರೆ ಶುದ್ಧವಾಗುತ್ತದೆ. ಹಾಗೆಯೇ ಮನುಷ್ಯನ ಜೀವನ. ನೀನು ನಿಂತರೆ ಅಳಲುಗಳು ಹುಟ್ಟುತ್ತವೆ, ನೀನು ಹರಿದರೆ ಸಂತೋಷ ಹುಟ್ಟುತ್ತದೆ.
ಪ್ರಯತ್ನಿಸುವವನು ಜೀವನದ ನದಿ, ಪ್ರಯತ್ನ ಬಿಡುವವನು ನಿಂತ ಕೆರೆ. ನಿನ್ನ ಮನಸ್ಸನ್ನು ಹರಿಯಲು ಬಿಡು, ನಿನ್ನ ಕನಸುಗಳತ್ತ ಚಲಿಸಲು ಬಿಡು. ದಾರಿಯಲ್ಲಿ ಕಲ್ಲುಗಳು ಬರುತ್ತವೆ, ಅಡ್ಡಿಗಳು ಬರುತ್ತವೆ, ಆದರೆ ಅವು ನಿನ್ನ ಬಲವನ್ನು ತೋರಿಸಲು ಬಂದವು. ದೇವರು ನಿನ್ನ ಹಾದಿಯನ್ನು ಕಷ್ಟಗೊಳಿಸುತ್ತಾನೆ, ಆದರೆ ಅದೇ ಹಾದಿಯಲ್ಲಿ ನಿನ್ನ ಆತ್ಮದ ವಜ್ರರೂಪವು ಹುಟ್ಟುತ್ತದೆ. ಪ್ರಯತ್ನವು ಕೇವಲ ನಿನ್ನ ಬದುಕನ್ನು ಬದಲಿಸುವುದಲ್ಲ, ಅದು ನಿನ್ನ ಆತ್ಮದ ದೃಷ್ಟಿಯನ್ನು ಬದಲಿಸುತ್ತದೆ. ನೀನು ಹೊರಗಿನ ಪ್ರಪಂಚದತ್ತ ನೋಡುವ ದೃಷ್ಟಿಯಿಂದ ಒಳಗಿನ ಶಾಂತಿಯತ್ತ ಸಾಗುತ್ತೀಯೆ. ಪ್ರಾರಂಭದಲ್ಲಿ ನೀನು ನನಗೆ ಏನು ಸಿಗುತ್ತದೆ ಎಂದು ಯೋಚಿಸುತ್ತೀಯೆ, ಆದರೆ ಪ್ರಯತ್ನದ ದಾರಿಯಲ್ಲಿ ನಿಧಾನವಾಗಿ ನಾನು ಏನಾಗುತ್ತಿದ್ದೇನೆ ಎಂದು ಅರಿಯಲು ಶುರುಮಾಡುತ್ತೀಯೆ. ಇದೇ ಆಧ್ಯಾತ್ಮಿಕ ಪರಿವರ್ತನೆ. ಪ್ರಯತ್ನ ನಿನ್ನ ಅಹಂಕಾರವನ್ನು ಕರಗಿಸುತ್ತದೆ, ನಿನ್ನ ತಾಳ್ಮೆಯನ್ನು ಬೆಳೆಸುತ್ತದೆ, ನಿನ್ನ ನಂಬಿಕೆಯನ್ನು ದೃಢಗೊಳಿಸುತ್ತದೆ. ನಿನ್ನೊಳಗೆ ಬದಲಾವಣೆ ಬಂದಾಗ ನಿನ್ನ ಹೊರಗಿನ ಪ್ರಪಂಚವೂ ಸಹ ಬದಲಾಗುತ್ತದೆ. ಪ್ರಯತ್ನವು ನಿನ್ನ ಜೀವನದ ಯಜ್ಞ, ಅದರಲ್ಲಿ ನಿನ್ನ ಶ್ರಮವೇ ಹೋಮದ ಆಹುತಿ, ನಿನ್ನ ನಂಬಿಕೆಯೇ ಗೀತೆ, ನಿನ್ನ ದೃಢತೆಯೇ ಮಂತ್ರ. ದೇವರು ಈ ಯಜ್ಞವನ್ನು ದೂರದಿಂದ ನೋಡುವುದಿಲ್ಲ, ಆತ ನಿನ್ನೊಳಗೆ ಕುಳಿತುಕೊಂಡು ನಿನ್ನೊಂದಿಗೆ ಶ್ರಮಿಸುತ್ತಾನೆ. ನೀನು ನಿನ್ನ ಕೈಯಿಂದ ಕೆಲಸ ಮಾಡುತ್ತಿರುವಾಗ ದೇವರು ನಿನ್ನ ಹೃದಯದಿಂದ ಆಶೀರ್ವಾದ ನೀಡುತ್ತಾನೆ. ಹೀಗಾಗಿ ಪ್ರಯತ್ನ ಮಾಡುವಾಗ ದೇವರ ಹೆಸರನ್ನು ನೆನೆದು, ಈ ಕರ್ಮ ನನ್ನ ಧರ್ಮ, ಈ ಪ್ರಯತ್ನ ನನ್ನ ಪೂಜೆ ಎಂದು ಹೇಳು. ಅದೇ ನಿನ್ನ ಜೀವನದ ಅತ್ಯುನ್ನತ ಸತ್ಯ. ನೀನು ಯಾರಿಗಾದರೂ ಸಹಾಯ ಮಾಡಿದಾಗಲೂ ಅದು ಪ್ರಯತ್ನವೇ, ನಿನ್ನ ಕೋಪವನ್ನು ನಿಯಂತ್ರಿಸಿದಾಗಲೂ ಅದು ಪ್ರಯತ್ನವೇ, ನಿನ್ನ ಭಯವನ್ನು ಮೀರಿದಾಗಲೂ ಅದು ಪ್ರಯತ್ನವೇ. ಪ್ರಯತ್ನವು ಕೇವಲ ಕೆಲಸವಲ್ಲ, ಅದು ನಿನ್ನ ಆತ್ಮದ ವಿಸ್ತಾರ. ನೀನು ಪ್ರತಿದಿನ ಸ್ವಲ್ಪವಾದರೂ ಉತ್ತಮವಾಗಲು ಪ್ರಯತ್ನಿಸುತ್ತಿದ್ದರೆ ನಿನ್ನ ಜೀವನದ ಬೆಳಕು ದಿನದಿಂದ ದಿನಕ್ಕೆ ಪ್ರಕಾಶಮಾನವಾಗುತ್ತದೆ. ದೇವರು ನಿನ್ನಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುತ್ತಾನೆ, ಹೊಸ ಅವಕಾಶಗಳನ್ನು ಕಳುಹಿಸುತ್ತಾನೆ, ಹೊಸ ಮನುಷ್ಯರನ್ನು ಪರಿಚಯಿಸುತ್ತಾನೆ. ಇವೆಲ್ಲವೂ ನಿನ್ನ ಪ್ರಯತ್ನದ ಪ್ರತಿಫಲಗಳು. ಕಾಲ ಕೆಲವೊಮ್ಮೆ ನಿನ್ನನ್ನು ಪರೀಕ್ಷಿಸುತ್ತದೆ. ನಿನ್ನ ಪ್ರಯತ್ನದ ಮಧ್ಯದಲ್ಲಿ ಕತ್ತಲೆ ಬೀಳುತ್ತದೆ, ಎಲ್ಲಾ ಹಾದಿಗಳು ಮುಚ್ಚಿಕೊಳ್ಳುತ್ತವೆ. ಆದರೆ ನೆನಪಿಸು, ಕತ್ತಲೆಯ ಮಧ್ಯೆಯೇ ಬೆಳಕಿನ ಅರ್ಥ ಹುಟ್ಟುತ್ತದೆ. ನೀನು ಪ್ರಯತ್ನವನ್ನು ಮುಂದುವರಿಸು, ನಿನ್ನೊಳಗಿನ ಬೆಳಕು ಆ ಕತ್ತಲೆಯನ್ನು ಛಿದ್ರಿಸುತ್ತದೆ. ದೇವರು ನಿನ್ನ ತಾಳ್ಮೆಯನ್ನು ನೋಡುತ್ತಾನೆ ಮತ್ತು ತಕ್ಕ ಸಮಯದಲ್ಲಿ ಫಲ ನೀಡುತ್ತಾನೆ. ಆ ಕ್ಷಣದಲ್ಲಿ ನೀನು ಅರಿಯುವೆ, ನಿನ್ನ ಶ್ರಮ ವ್ಯರ್ಥವಾಗಿರಲಿಲ್ಲ, ನಿನ್ನ ಅಳು ನಿಷ್ಫಲವಾಗಿರಲಿಲ್ಲ, ನಿನ್ನ ಪ್ರಯತ್ನವೇ ನಿನ್ನ ಜೀವನದ ಹೊಸ ದಿಕ್ಕು. ಹೀಗಾಗಿ ಪ್ರಯತ್ನವನ್ನು ನಿಲ್ಲಿಸಬೇಡ. ನಿನ್ನ ಹಾದಿಯಲ್ಲಿ ದೇವರು ನಡೆಯುತ್ತಿದ್ದಾನೆ ಎಂದು ನಂಬು. ನಿನ್ನ ಶ್ರಮ ಅವನ ಕೃಪೆಯ ರೂಪ, ನಿನ್ನ ಧೈರ್ಯ ಅವನ ಆಶೀರ್ವಾದದ ಪ್ರತಿರೂಪ. ಪ್ರತಿ ಉಸಿರು ನಿನ್ನ ಪ್ರಯತ್ನದ ಸ್ಮರಣೆಯಾಗಲಿ. ನೀನು ಬಯಸಿದ ಬದುಕನ್ನು ಪಡೆಯುವುದು ಗುರಿಯಲ್ಲ, ನಿನ್ನೊಳಗಿನ ಶಕ್ತಿಯನ್ನು ಅರಿಯುವುದು ನಿಜವಾದ ಜಯ. ಪ್ರಯತ್ನಿಸು, ಏಕೆಂದರೆ ಪ್ರಯತ್ನಿಸುವವನು ದೇವರ ಯಾತ್ರಿಕ. ಅವನಿಗೆ ಮಿತಿಯಿಲ್ಲ, ಅವನಿಗೆ ಅಂತ್ಯವಿಲ್ಲ, ಅವನಿಗೆ ಭಯವಿಲ್ಲ. ಅವನು ನಿಂತಾಗಲೂ ದೇವರ ಹೃದಯದಲ್ಲೇ ನಡೆಯುತ್ತಾನೆ. ಪ್ರಯತ್ನದ ಹಾದಿ ಎಂದರೆ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳುಗಳ ಮಾರ್ಗ. ಆ ಮಾರ್ಗದಲ್ಲಿ ಕೆಲವು ದಿನಗಳು ಬೆಳಕಾಗಿರುತ್ತವೆ, ಕೆಲವು ದಿನಗಳು ಕತ್ತಲೆಯಲ್ಲಿರುತ್ತವೆ. ಕೆಲವೊಮ್ಮೆ ನಿನ್ನ ಮನಸ್ಸೇ ನಿನ್ನ ವಿರೋಧಿಯಾಗಿ ನಿಂತುಕೊಳ್ಳುತ್ತದೆ. ನಿನ್ನ ಪ್ರಯತ್ನ ವ್ಯರ್ಥ ಎಂದು ಅದು ನಿನ್ನ ಕಿವಿಯಲ್ಲಿ ಹಸಿವು ಹಾಕುತ್ತದೆ. ಎಷ್ಟೋ ಶ್ರಮಿಸಿದೆಯಾದರೂ ಏನೂ ಬದಲಾಯಿತೆ ಎಂದು ಪ್ರಶ್ನಿಸುತ್ತದೆ. ಆ ಕ್ಷಣದಲ್ಲಿ ನೀನು ಹೋರಾಡುತ್ತಿರುವುದು ಹೊರಗಿನ ಪ್ರಪಂಚದ ವಿರುದ್ಧವಲ್ಲ, ನಿನ್ನೊಳಗಿನ ನಿರಾಶೆಯ ವಿರುದ್ಧ. ಅಲ್ಲಿ ನಿನ್ನ ನಿಜವಾದ ಶಕ್ತಿ ಪರೀಕ್ಷೆಗೆ ಒಳಗಾಗುತ್ತದೆ. ಅಲ್ಲಿ ನೀನು ನಿನ್ನ ಆತ್ಮದ ಸೈನಿಕನಾಗುತ್ತೀಯೆ. ನಿರಾಶೆ ಎಂಬುದು ಶತ್ರುವಲ್ಲ, ಅದು ನಿನ್ನ ಪ್ರಯತ್ನದ ಕನ್ನಡಿಯಂತೆ. ಅದು ನಿನ್ನ ಶ್ರಮದ ಬಲವನ್ನು ತೋರಿಸುತ್ತದೆ. ಯಾವಾಗಲಾದರೂ ನಿನ್ನೊಳಗೆ ಅಸಹನೆ ಮೂಡಿದರೆ ಅರ್ಥ ಅದು ನಿನ್ನ ಕನಸಿನತ್ತ ನಿನ್ನ ಹೃದಯ ಇನ್ನೂ ಬಯಕೆಯಿಂದ ಜೀವಂತವಾಗಿದೆ. ಅಸಹನೆ ಮನುಷ್ಯನ ಪ್ರಗತಿಯ ಗುರುತು. ಅದನ್ನು ಶಾಂತಿಗೊಳಿಸು, ಅದನ್ನು ದೇವರ ಮುಂದೆ ವಿನಮ್ರಗೊಳಿಸು. ನಾನಿನ್ನೂ ಶ್ರಮಿಸುತ್ತೇನೆ ಎಂದು ಹೇಳು. ದೇವರು ನಿನ್ನ ಧ್ವನಿಯನ್ನು ಕೇಳುತ್ತಾನೆ, ಏಕೆಂದರೆ ನಿನ್ನ ಅಳುವಿನಲ್ಲಿ ಸಹ ಪ್ರಯತ್ನದ ಧ್ವನಿ ಅಡಗಿದೆ. ಕಾಲವು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಕೆಲವೊಮ್ಮೆ ನೀನು ಇತರರನ್ನು ನೋಡುತ್ತಾ ಅಸಹನೆಯಾಗುತ್ತೀಯೇ, ಅವರು ಎಷ್ಟು ಬೇಗ ಯಶಸ್ವಿಯಾಗಿದ್ದಾರೆ, ನಾನು ಇನ್ನೂ ಯಾಕೆ ಅಲ್ಲ ಎಂದು. ಆದರೆ ನೀನು ಅರಿಯದೇ ಇರುವ ಸತ್ಯವೇನೆಂದರೆ, ದೇವರು ನಿನ್ನ ಹಾದಿಯನ್ನು ವಿಶಿಷ್ಟವಾಗಿ ರೂಪಿಸುತ್ತಿದ್ದಾನೆ. ನಿನ್ನ ಹಾದಿ ಅವರಂತಿಲ್ಲ, ನಿನ್ನ ಪ್ರಯತ್ನದ ಫಲವೂ ವಿಭಿನ್ನ. ಹೀಗಾಗಿ ಹೋಲಿಕೆ ನಿನ್ನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಹೋಲಿಕೆ ನಿನ್ನ ಪ್ರಯತ್ನದ ಶುದ್ಧತೆಯನ್ನು ಕದಿಯುತ್ತದೆ.
ನಿನ್ನ ಹಾದಿಯನ್ನು ನಿನ್ನ ಪ್ರಾರ್ಥನೆ, ನಿನ್ನ ಧೈರ್ಯ, ನಿನ್ನ ನಂಬಿಕೆಯಂತೆ ಪವಿತ್ರವಾಗಿಡು. ನಿನ್ನ ಸಮಯ ಬಂದಾಗ ದೇವರು ನಿನ್ನ ಜೀವನವನ್ನು ಬೆಳಗಿಸುತ್ತಾನೆ. ಪ್ರಯತ್ನದ ಹಾದಿಯಲ್ಲಿ ಅತ್ಯಂತ ಅಪಾಯಕರ ಕ್ಷಣವೆಂದರೆ ನೀನು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಸಮಯ. ನಿನ್ನ ಆತ್ಮದ ಬೆಳಕು ಕ್ಷೀಣವಾಗುತ್ತದೆ, ನಿನ್ನ ಕಣ್ಣಿಗೆ ಎಲ್ಲವೂ ನಿರರ್ಥಕವಾಗಿ ಕಾಣುತ್ತದೆ. ಆದರೆ ಅದೇ ಕ್ಷಣದಲ್ಲಿ ದೇವರು ನಿನ್ನ ಹೃದಯದೊಳಗೆ ಮೌನವಾಗಿ ನಿಂತಿರುತ್ತಾನೆ. ಆತ ನಿನ್ನ ಕಣ್ಣೀರಿನ ಹಿಂದೆ ನಿನ್ನ ಪ್ರಯತ್ನದ ಬೀಜವನ್ನು ನೆಡುತ್ತಾನೆ. ನೀನು ಕಣ್ಣೀರು ಸುರಿಸುತ್ತಿದ್ದರೂ ಆತ ನಗುತ್ತಿರುತ್ತಾನೆ, ಏಕೆಂದರೆ ಆತ ನೋಡುತ್ತಿದ್ದಾನೆ ನಿನ್ನ ನೋವಿನ ಹಿಂದೆ ಹುಟ್ಟುತ್ತಿರುವ ನಿನ್ನ ಹೊಸ ರೂಪವನ್ನು. ನೀನು ಶ್ರಮಿಸುತ್ತಿರುವಾಗ ದೇವರು ನಿನ್ನನ್ನು ರೂಪಿಸುತ್ತಿದ್ದಾನೆ. ನಿನ್ನ ಪ್ರಯತ್ನದ ಮಾರ್ಗದಲ್ಲಿ ಕೆಲವು ಸಮಯಗಳಲ್ಲಿ ಸಂಪೂರ್ಣ ಮೌನ ಇರುತ್ತದೆ. ಫಲವು ಕಾಣದಂತಾಗುತ್ತದೆ, ಆಶೆಯು ಕುಸಿಯುತ್ತದೆ. ಆ ಮೌನ ದೇವರ ಭಾಷೆ. ಆತ ನಿನ್ನಲ್ಲಿ ಕೇಳಿಸುತ್ತಿದ್ದಾನೆ, ನೀನು ನನ್ನನ್ನು ನಂಬುತ್ತಿದ್ದೀಯ. ನೀನು ಆ ಮೌನದ ನಡುವೆ ಸಹ ಪ್ರಯತ್ನ ಮುಂದುವರಿಸಿದರೆ ನಿನ್ನ ನಂಬಿಕೆ ವಜ್ರದಂತೆ ಕಠಿಣವಾಗುತ್ತದೆ. ಮೌನದೊಳಗಿನ ಪ್ರಯತ್ನವೇ ಅತ್ಯಂತ ಪವಿತ್ರವಾದ ಪ್ರಾರ್ಥನೆ. ಅದರಲ್ಲಿ ಅಹಂಕಾರ ಕರಗುತ್ತದೆ, ಕೃತಜ್ಞತೆ ಬೆಳೆಯುತ್ತದೆ, ದೇವರ ಸಾನ್ನಿಧ್ಯ ತೀವ್ರವಾಗುತ್ತದೆ. ಒಮ್ಮೆ ಒಂದು ಕತ್ತಲೆ ರಾತ್ರಿ, ಚಂದ್ರ ಕಾಣದೆ, ನಕ್ಷತ್ರಗಳು ಮಾಯವಾಗಿದ್ದಾಗ ಯೋಧನು ತನ್ನ ದಾರಿಯನ್ನು ಹುಡುಕುತ್ತಿದ್ದ. ಅವನ ಹೃದಯದಲ್ಲಿದ್ದ ಬೆಳಕು ಮಾತ್ರ ಅವನಿಗೆ ಮಾರ್ಗದೀಪ. ನಿನ್ನ ಜೀವನದ ಹಾದಿಯಲ್ಲೂ ಹಾಗೆಯೇ ಆಗುತ್ತದೆ. ಪ್ರಪಂಚದ ಎಲ್ಲ ಬೆಳಕು ನಶಿಸಿದಾಗ ನಿನ್ನ ಪ್ರಯತ್ನವೇ ನಿನ್ನ ಒಳಗಿನ ದೀಪ. ಅದನ್ನು ನಿನ್ನ ಉಸಿರಿನಿಂದ ಬೆಳಗಿಸುತ್ತಿರು. ನಿನ್ನ ಉಸಿರು ತಾಳ್ಮೆಯಾಗಲಿ, ನಿನ್ನ ಉಸಿರು ನಂಬಿಕೆಯಾಗಲಿ. ಕತ್ತಲೆಯಷ್ಟು ಗಾಢವಾದಾಗ ಬೆಳಕಿನ ಅರ್ಥ ಹೆಚ್ಚಾಗುತ್ತದೆ. ನಿನ್ನ ಕಷ್ಟ ಎಷ್ಟು ಹೆಚ್ಚಿದೆಯೋ ನಿನ್ನ ಫಲವು ಅಷ್ಟೇ ದಿವ್ಯವಾಗುತ್ತದೆ. ನಿರಾಶೆ ಬಂದಾಗ ದೇವರೊಂದಿಗೆ ಮಾತನಾಡು. ಆತ ಹೊರಗೆ ಇಲ್ಲ, ಆತ ನಿನ್ನ ಒಳಗೆ. ನಾನು ಶ್ರಮಿಸುತ್ತಿದ್ದೇನೆ, ನನ್ನ ಮನಸ್ಸು ಅಲುಗಾಡುತ್ತಿದೆ, ನನ್ನ ನಂಬಿಕೆಗೆ ಧೈರ್ಯ ನೀಡು ಎಂದು ಕೇಳು. ಆತ ಉತ್ತರಿಸುತ್ತಾನೆ, ನಿನ್ನೊಳಗೆ ಒಂದು ಹೊಸ ಶಕ್ತಿ ಉಕ್ಕುತ್ತದೆ. ಅದೇ ನಿನ್ನ ಆತ್ಮದ ಧ್ವನಿ. ನಿನ್ನ ಆತ್ಮವು ದೇವರ ಕಣ. ಅದು ಎಂದಿಗೂ ನಿನ್ನನ್ನು ಕೈಬಿಡುವುದಿಲ್ಲ, ಆದರೆ ಅದನ್ನು ಎಚ್ಚರಗೊಳಿಸಲು ಪ್ರಯತ್ನ ಅಗತ್ಯ. ಪ್ರಾರ್ಥನೆ ಎಂದರೆ ಮಾತು ಅಲ್ಲ, ಪ್ರಯತ್ನವೇ ನಿಜವಾದ ಪ್ರಾರ್ಥನೆ. ನೀನು ಶ್ರಮಿಸುತ್ತಿರುವಾಗ ನೀನು ಪ್ರಾರ್ಥಿಸುತ್ತಿದ್ದೀಯೇ, ಅದಕ್ಕಾಗಿಯೇ ದೇವರು ನಿನ್ನ ಪ್ರಯತ್ನವನ್ನು ಅಳತೆ ಮಾಡುತ್ತಾನೆ, ನಿನ್ನ ಮಾತುಗಳನ್ನು ಅಲ್ಲ. ಒಮ್ಮೆ ವಿಫಲವಾದರೂ ನಿನ್ನ ಪ್ರಯತ್ನ ನಿಲ್ಲಿಸಬೇಡ. ನಿನ್ನ ಪ್ರಯತ್ನಕ್ಕೆ ಒಂದು ಹೊಸ ರೂಪ ನೀಡು. ನೀರು ಕಲ್ಲನ್ನು ಒಡೆದಾಗ ಅದು ಕೇವಲ ಒಂದು ಹನಿ ಅಲ್ಲ, ಸಾವಿರಾರು ಹನಿಗಳ ನಿರಂತರ ಹೋರಾಟ. ಹೀಗೆಯೇ ನಿನ್ನ ಪ್ರಯತ್ನವು. ಪ್ರತಿಯೊಂದು ಸಣ್ಣ ಶ್ರಮವೂ ನಿನ್ನ ಗುರಿಯ ಕಲ್ಲಿನ ಮೇಲೆ ಅಳಿಯದ ಗುರುತು ಬಿಡುತ್ತದೆ. ಇಂದಿನ ಶ್ರಮ ನಾಳೆಯ ಯಶಸ್ಸಿನ ನೆಲೆಯಾಗಿದೆ. ನಿನ್ನ ಶ್ರಮವನ್ನು ಗೌರವಿಸು, ಅದು ನಿನ್ನ ಜೀವನದ ಪವಿತ್ರ ತ್ಯಾಗ. ನಿನ್ನ ಪ್ರಯತ್ನವೇ ನಿನ್ನ ತಪಸ್ಸು, ನಿನ್ನ ಕಷ್ಟವೇ ನಿನ್ನ ಕೀರ್ತಿ. ಕಾಲ, ಪರಿಸ್ಥಿತಿ, ಜನ, ನಂಬಿಕೆ ಇವೆಲ್ಲವೂ ಬದಲಾಗಬಹುದು, ಆದರೆ ನಿನ್ನ ಪ್ರಯತ್ನ ನಿಂತು ಬಿಟ್ಟರೆ ಎಲ್ಲವೂ ನಿಲ್ಲುತ್ತದೆ. ನಿನ್ನ ಪ್ರಯತ್ನವೇ ನಿನ್ನ ಶಕ್ತಿ ಕೇಂದ್ರ. ದೇವರು ನಿನ್ನ ಪ್ರಯತ್ನದ ಹಾದಿಯಲ್ಲೇ ನಿಂತಿದ್ದಾನೆ. ಆತ ನಿನ್ನ ಕಣ್ಣೀರಿನಲ್ಲಿ ಹೂ ಅರಳಿಸುತ್ತಾನೆ, ನಿನ್ನ ಹೋರಾಟದಲ್ಲಿ ಬೆಳಕು ತರುತ್ತಾನೆ. ಪ್ರತಿ ಬಾರಿ ನೀನು ನಾನು ಬಿಡುವುದಿಲ್ಲ ಎಂದು ಹೇಳಿದಾಗ ದೇವರು ನಿನ್ನ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಶುರುಮಾಡುತ್ತಾನೆ. ಪ್ರಯತ್ನವೆಂದರೆ ದೇವರೊಂದಿಗೆ ಸಹಲೇಖನ. ನೀನು ಶ್ರಮಿಸುತ್ತೀಯೇ, ಆತ ಆಶೀರ್ವದಿಸುತ್ತಾನೆ. ನೀನು ಅಸಹನೆಗೊಂಡಾಗ ನಿನ್ನ ಉಸಿರನ್ನು ನೋಡಿ. ಅದು ನಿನ್ನೊಳಗೆ ನಿತ್ಯವೂ ಪ್ರಯತ್ನಿಸುತ್ತಿದೆ, ಒಂದು ಕ್ಷಣವೂ ನಿಲ್ಲದೆ. ಅದು ನಿನ್ನ ದೇವರ ಪಾಠ. ಜೀವಂತಿಕೆ ಎಂದರೆ ನಿರಂತರ ಪ್ರಯತ್ನ. ನಿನ್ನ ಉಸಿರಿನಂತೆಯೇ ನಿನ್ನ ಜೀವನವು ಹರಿಯಬೇಕು. ಅಸಹನೆಯು ಬಂದಾಗ ಆ ಉಸಿರಿನ ರಾಗವನ್ನು ಕೇಳು. ಅದು ನಿನ್ನನ್ನು ನೆನಪಿಸುತ್ತದೆ, ನೀನು ಇನ್ನೂ ಜೀವಂತನಾಗಿದ್ದೀಯೇ, ಪ್ರಯತ್ನಿಸಲು ಇನ್ನೂ ಸಮಯವಿದೆ. ಹೀಗಾಗಿ ನಿನ್ನ ಹೃದಯವನ್ನು ಮೌನಗೊಳಿಸು, ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ಮತ್ತು ಮತ್ತೆ ಹೆಜ್ಜೆ ಇಡು. ನಿನ್ನ ದಾರಿ ಕಾಣಿಸುತ್ತದೆ. ಜೀವನದಲ್ಲಿ ಬದಲಾವಣೆ ತರುವುದು ದೇವರ ಕೈಯಲ್ಲಿದೆ ಎಂದು ಕೆಲವರು ನಂಬುತ್ತಾರೆ, ಆದರೆ ನಿಜವೆಂದರೆ ದೇವರು ನಿನ್ನ ಪ್ರಯತ್ನದ ಕೈಯಲ್ಲಿ ಕೆಲಸ ಮಾಡುತ್ತಾನೆ. ನೀನು ಶ್ರಮಿಸಿದಾಗ ದೇವರು ನಿನ್ನ ಕರ್ಮದಲ್ಲಿ ಆತನ ಶಕ್ತಿ ತುಂಬುತ್ತಾನೆ. ಪ್ರಯತ್ನವು ನಿನ್ನಿಂದ ದೇವರತ್ತ ನಡೆಯುವ ಪಯಣ ಮತ್ತು ದೇವರಿಂದ ನಿನ್ನತ್ತ ಬರುವ ಕೃಪೆಯ ಸೇತುವೆ. ಅದು ಎರಡು ದಿಕ್ಕಿನ ಸಂಬಂಧ. ನೀನು ಪ್ರಯತ್ನಿಸದಿದ್ದರೆ ಆ ಸೇತುವೆ ನಿಂತು ಹೋಗುತ್ತದೆ, ಆದರೆ ನೀನು ಪ್ರಯತ್ನಿಸಿದರೆ ದೇವರು ನಿನ್ನತ್ತ ಬಂದು ನಿನ್ನ ಬದುಕಿನ ಹಾದಿಯನ್ನು ಬದಲಿಸುತ್ತಾನೆ. ಹೀಗಾಗಿ ನಿರಾಶೆಯಲ್ಲಿಯೂ ಪ್ರಯತ್ನಿಸು, ಅಸಹನೆಯಲ್ಲಿ ಸಹ ಪ್ರಯತ್ನಿಸು,
ಮೌನದಲ್ಲೂ ಪ್ರಯತ್ನಿಸು, ಏಕೆಂದರೆ ನಿನ್ನ ಪ್ರಯತ್ನವೇ ನಿನ್ನ ಜೀವನದ ಮಂತ್ರ. ಜೀವನದ ಈ ಅಂತಿಮ ಸತ್ಯವನ್ನು ನಾವು ಅರಿಯಬೇಕಾಗಿದೆ. ಪ್ರಯತ್ನ ಎಂದರೆ ಕೇವಲ ಕೆಲಸವಲ್ಲ, ಅದು ಆತ್ಮದ ಪ್ರಾರ್ಥನೆ. ಪ್ರಪಂಚದ ಅತಿದೊಡ್ಡ ದೇವಾಲಯವೆಂದರೆ ನಿನ್ನ ಹೃದಯ, ಮತ್ತು ಆ ದೇವಾಲಯದ ಅಂತರಾಳದಲ್ಲಿ ದೇವರು ಕೇಳುವ ಅತ್ಯಂತ ಪ್ರಿಯವಾದ ಮಂತ್ರವೇ, ನನ್ನ ಪ್ರಯತ್ನವನ್ನು ಮುಂದುವರೆಸಲಿ. ದೇವರು ನಿನ್ನಿಂದ ಅಸಾಧ್ಯವನ್ನು ಬೇಡುವುದಿಲ್ಲ, ಆತ ನಿನ್ನೊಳಗೆ ಸಾಧ್ಯವಿರುವುದನ್ನು ಎಚ್ಚರಿಸುತ್ತಾನೆ. ಪ್ರಯತ್ನ ಮಾಡು, ಫಲವನ್ನು ದೇವರಿಗೊತ್ತು, ಆದರೆ ಪ್ರಯತ್ನದ ಪವಿತ್ರತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಪ್ರಯತ್ನದ ಕೈ ಬಿಡುವ ಕ್ಷಣದಲ್ಲೇ ಜೀವನ ನಿಂತು ಹೋಗುತ್ತದೆ. ಪ್ರಯತ್ನದ ಚಲನೆ ನಿಂತರೆ ಉಸಿರು ನಿಂತಂತೆ. ನಿನ್ನ ಕನಸುಗಳು ಜೀವಂತವಾಗಿರಲು ನಿನ್ನ ಶ್ರಮ ಜೀವಂತವಾಗಿರಬೇಕು. ಅದು ಕತ್ತಲೆಯೊಳಗಿನ ದೀಪದಂತೆ, ನಿನ್ನ ಹಾದಿಯ ಸ್ಪಷ್ಟವಾಗಿದ್ದರೂ ಆ ಬೆಳಕು ನಿನ್ನನ್ನು ಸಾಗಿಸುತ್ತದೆ. ಪ್ರಪಂಚದಲ್ಲಿ ಅನೇಕರು ನಿನ್ನ ಪ್ರಯತ್ನವನ್ನು ಹಾಸ್ಯ ಮಾಡಬಹುದು. ಇದು ಸಾಧ್ಯವಿಲ್ಲ, ನೀನು ಮಾಡುವುದರಿಂದ ಏನೂ ಆಗುವುದಿಲ್ಲ ಎಂಬಂತೆ ನಿನ್ನ ಸುತ್ತ ನಕಾರಾತ್ಮಕ ಧ್ವನಿಗಳು ಮೊಳಗಬಹುದು. ಆದರೆ ನೆನಪು ಮಾಡು, ಹೂವಿಗೆ ಹಾಸ್ಯ ಮಾಡುವವರಿಂದ ಸುಗಂಧ ಕಳೆಯುವುದಿಲ್ಲ. ನೀನು ನಿನ್ನ ಕೆಲಸವನ್ನು ನಂಬಿಕೆಯಿಂದ ಮುಂದುವರೆಸು, ನಿನ್ನ ಪ್ರಯತ್ನವೇ ಅವರ ನಂಬಿಕೆಯಿಲ್ಲದ ಧ್ವನಿಗಳಿಗೆ ಉತ್ತರವಾಗುತ್ತದೆ. ನಿನ್ನ ಸಾಧನೆ ಅವರ ಸಂಶಯಗಳಿಗೆ ಪ್ರತಿಕ್ರಿಯೆಯಾಗುತ್ತದೆ. ದೇವರು ನಿನ್ನೊಂದಿಗೆ ಮಾತನಾಡುವಾಗ ಶಬ್ದ ಮಾಡುವುದಿಲ್ಲ, ಆತ ನಿನ್ನ ಒಳಗಿನ ಪ್ರಯತ್ನದ ಶಾಂತಿಯಲ್ಲಿ ಪ್ರತಿಫಲಿಸುತ್ತಾನೆ. ನಿನ್ನ ನಿಶ್ಶಬ್ದ ಶ್ರಮವೇ ದೇವರ ಸಂವಾದ. ಪ್ರಯತ್ನವನ್ನು ಕೆಲವರು ದುಃಖದ ಗುರುತು ಎಂದು ಭಾವಿಸುತ್ತಾರೆ, ಆದರೆ ಅದು ಸಂತೋಷದ ಬೀಜ. ಪ್ರಯತ್ನವಿಲ್ಲದ ಸಂತೋಷವು ಖಾಲಿ ಹೆಮ್ಮೆಯಂತಹದು, ಅಸ್ತಿತ್ವವಿದೆ ಆದರೆ ಅರ್ಥವಿಲ್ಲ. ನಿನ್ನ ಪ್ರಯತ್ನದಿಂದ ಬಂದ ಪ್ರತಿಯೊಂದು ಫಲವೂ ನಿನ್ನ ಹೃದಯದಲ್ಲಿ ಶಾಂತಿಯನ್ನು ತರಲಿದೆ. ಅದು ಕೇವಲ ಯಶಸ್ಸಿನ ಸಂತೋಷವಲ್ಲ, ಅದು ನಿನ್ನ ಆತ್ಮದ ತೃಪ್ತಿ. ಪ್ರಯತ್ನಿಸುತ್ತಾ ಬದುಕಿದ ಜೀವನವೇ ನಿಜವಾದ ಧನ್ಯ ಜೀವನ. ಪ್ರಯತ್ನದಿಲ್ಲದ ಜೀವನ ಎಂದರೆ ನದಿಯಿಲ್ಲದ ಹಳ್ಳಿ. ನಿನ್ನ ಶಕ್ತಿ ನಿಂತು ಹೋದರೆ ನಿನ್ನ ಆತ್ಮದ ನಾದವು ಮಾಯವಾಗುತ್ತದೆ. ಜೀವನವು ಕೇವಲ ಫಲಗಳನ್ನು ಸೇಕರಿಸುವ ಜಾಗವಲ್ಲ, ಅದು ಪ್ರಯತ್ನಗಳ ತೋಟ. ನೀನು ಪ್ರತಿದಿನ ಪ್ರಯತ್ನದ ಬೀಜ ಬಿತ್ತುತ್ತಿದ್ದರೆ ಅದು ಒಂದೇ ದಿನ ನಿನ್ನ ಬದುಕನ್ನು ಹಸಿರಾಗಿಸುತ್ತದೆ. ಇಂದು ಕಾಣದ ಫಲ ನಾಳೆ ನಿನ್ನ ಹೆಮ್ಮೆ ಆಗುತ್ತದೆ. ಪ್ರಪಂಚದ ಎಲ್ಲ ಮಹಾನ್ ಜನರು ಅದೇ ತತ್ವವನ್ನು ಅನುಸರಿಸಿದ್ದಾರೆ. ಪ್ರಯತ್ನಿಸು, ನಂಬು, ನಿರಂತರವಾಗಿ ಸಾಗು. ಅವರು ದೇವರನ್ನು ಹುಡುಕಿಲ್ಲ, ದೇವರನ್ನು ತಮ್ಮ ಪ್ರಯತ್ನದಲ್ಲಿ ಕಂಡಿದ್ದಾರೆ. ಅವರ ಕಣ್ಣುಗಳಲ್ಲಿದ್ದ ಶ್ರಮದ ಬೆಳಕು ಅವರ ಜೀವನದ ದಾರಿಯನ್ನು ಬೆಳಗಿಸಿತು. ಅವರು ಕಷ್ಟವನ್ನು ಕಲ್ಲುಗಳೆಂದು ನೋಡಲಿಲ್ಲ, ಅದನ್ನು ಮೆಟ್ಟಿಲುಗಳೆಂದು ನೋಡಿದರು. ಆ ದೃಷ್ಟಿಯೇ ಪರಿವರ್ತನೆಯ ಮೂಲ. ಒಮ್ಮೆ ನಿನ್ನೊಳಗೆ ಆ ಶಕ್ತಿ ಹುಟ್ಟಿದರೆ ನೀನು ಯಾವುದನ್ನೂ ಅಸಾಧ್ಯ ಎಂದು ಭಾವಿಸುವುದಿಲ್ಲ. ಪ್ರಯತ್ನ ನಿನ್ನ ಮನಸ್ಸಿನ ಗಡಿಗಳನ್ನು ಒಡೆದು ಹೊಡೆಯುತ್ತದೆ. ಅದು ನಿನ್ನಲ್ಲಿ ಹೊಸ ಲೋಕಗಳನ್ನು ತೆರೆದುಹಾಕುತ್ತದೆ. ನೀನು ನಿನ್ನೊಳಗಿನ ದೇವರನ್ನು ಕಂಡುಕೊಳ್ಳುತ್ತೀಯೇ, ನಿನ್ನೊಳಗಿನ ಅಚೇತನ ಶಕ್ತಿ ಎಚ್ಚರಗೊಳ್ಳುತ್ತದೆ. ಅದೇ ಶಕ್ತಿ ನಿನ್ನ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ದೇವರು ನಿನ್ನೊಳಗೆ ಕೆಲಸ ಮಾಡುವ ಸಮಯದಲ್ಲಿ ಹೊರಗಿನ ಜಗತ್ತು ಅದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದರೆ ನೀನು ನಿನ್ನ ಹಾದಿಯಲ್ಲಿ ಸ್ಥಿರನಾಗಿದ್ದರೆ ಕಾಲವೇ ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ. ಪ್ರಯತ್ನದ ಫಲವನ್ನು ನಂಬು, ಸಮಯದ ಬಲವನ್ನು ನಂಬು, ದೇವರ ಕೃಪೆಯನ್ನು ನಂಬು. ಈ ಮೂರು ಸೇರಿದರೆ ಅಸಾಧ್ಯವೆಂಬ ಪದವೇ ಅಳಿದು ಹೋಗುತ್ತದೆ. ನಿನ್ನ ಪ್ರಯತ್ನದ ಗುರಿ ಕೇವಲ ಯಶಸ್ಸಾಗಿರಬಾರದು, ಅದು ನಿನ್ನ ಆತ್ಮದ ಬೆಳವಣಿಗೆ ಆಗಿರಲಿ. ಪ್ರತಿದಿನ ಪ್ರಯತ್ನಿಸುವಾಗ ನೀನು ನಿನ್ನ ಎಸ್ಟರ್ಡೇ ವರ್ಷನ್ ಅನ್ನು ಮೀರಬೇಕು. ನಿನ್ನೊಳಗಿನ ಅಸಹನೆ, ಭಯ, ಸೋಲು ಇವುಗಳೆಲ್ಲ ನಿನ್ನ ಪ್ರಯತ್ನದ ದೀಪದಲ್ಲಿ ಕರಗಬೇಕು. ನೀನು ನಿನ್ನೊಳಗಿನ ಅಂಧಕಾರವನ್ನು ಗೆದ್ದಾಗ ಹೊರಗಿನ ಪ್ರಪಂಚವೇ ನಿನ್ನ ಮುಂದೆ ಬಾಗುತ್ತದೆ. ಪ್ರಯತ್ನಿಸು, ಬಾಹ್ಯ ಫಲಕ್ಕಾಗಿ ಅಲ್ಲ, ಒಳಗಿನ ಶಾಂತಿಗಾಗಿ. ನೀನು ನಿನ್ನ ಪ್ರಯತ್ನದಲ್ಲಿ ದೇವರನ್ನು ಕಾಣುವ ಕ್ಷಣ ಜೀವನವೇ ಪವಿತ್ರವಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಪ್ರಯತ್ನವೆಂದರೆ ತಪಸ್ಸು. ತಪಸ್ಸು ಎಂದರೆ ಕೇವಲ ಪರ್ವತಗಳಲ್ಲಿ ಧ್ಯಾನಿಸುವುದು ಅಲ್ಲ, ಅದು ಪ್ರತಿದಿನದ ಜೀವನದಲ್ಲಿ ನಿನ್ನ ಕನಸಿಗಾಗಿ ಶ್ರಮಿಸುವ ಶಾಂತ ಕ್ರಿಯೆ. ನಿನ್ನ ಕೆಲಸ ನಿನ್ನ ಯಜ್ಞ, ನಿನ್ನ ಶ್ರಮ ನಿನ್ನ ಅರ್ಪಣೆ. ದೇವರು ನಿನ್ನ ಪ್ರಯತ್ನದ ಪ್ರತಿಯೊಂದು ಕ್ಷಣವನ್ನು ನೋಡಿ ನಿನ್ನ ಕರ್ಮದ ಫಲವನ್ನು ನಿರ್ಧರಿಸುತ್ತಾನೆ. ಆತ ನಿನ್ನ ಕಣ್ಣೀರನ್ನು ಲೆಕ್ಕಿಸುತ್ತಾನೆ, ನಿನ್ನ ನಗೆಯನ್ನು ಆಶೀರ್ವದಿಸುತ್ತಾನೆ. ಆದ್ದರಿಂದ ಪ್ರಯತ್ನ ಮಾಡು, ಧೈರ್ಯದಿಂದ, ನಂಬಿಕೆಯಿಂದ, ಶಾಂತವಾಗಿ. ನೀನು ಮಾಡಿದ ಪ್ರಯತ್ನದ ಪ್ರತಿಯೊಂದು ಉಸಿರು ನಿನ್ನ ವಿಧಿಯನ್ನು ಬದಲಿಸುತ್ತಿದೆ. ನಿನ್ನ ಪ್ರಯತ್ನದಿಂದ ಬದಲಾದಾಗ ನಿನ್ನ ಜೀವನ ಮಾತ್ರವಲ್ಲ, ನಿನ್ನ ಸುತ್ತಲಿನವರ ಬದುಕು ಬದಲಾಗುತ್ತದೆ.
ನಿನ್ನ ಶಕ್ತಿ ಅವರಲ್ಲಿ ಪ್ರೇರಣೆಯಾಗುತ್ತದೆ. ನೀನು ಬೀರಿದ ನಂಬಿಕೆಯ ಕಿರಣ ಯಾರಾದರೂ ಹೊಸ ಜೀವನದ ಪ್ರಾರಂಭವಾಗಬಹುದು. ಅದೇ ನಿನ್ನ ಪ್ರಯತ್ನದ ಅಮರತೆ. ನಿನ್ನ ದೇಹ ನಾಶವಾದರೂ ನಿನ್ನ ಪ್ರಯತ್ನದ ಕತೆ ಕಾಲದ ಪೆಟ್ಟಿಗೆಯಲ್ಲಿ ಉಳಿಯುತ್ತದೆ. ಪ್ರಯತ್ನವು ಶಾಶ್ವತ, ಫಲವು ತಾತ್ಕಾಲಿಕ. ಆದ್ದರಿಂದ ಫಲದಿಗಿಂತ ಪ್ರಯತ್ನಕ್ಕೆ ಗೌರವ ನೀಡು. ನಿನ್ನ ಪ್ರಯತ್ನವೇ ನಿನ್ನ ಸ್ಮಾರಕ. ಅಂತಿಮವಾಗಿ ನೆನಪಿಸಿಕೊಳ್ಳು, ನಿನ್ನ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಪ್ರಯತ್ನದ ಬೆಳಕಿನಲ್ಲಿ ಅದು ಸರಳವಾಗುತ್ತದೆ. ನಿನ್ನೊಳಗಿನ ದೇವರನ್ನು ಎಚ್ಚರಿಸು, ನಿನ್ನ ಪ್ರಯತ್ನವನ್ನು ಪೂಜಿಸು. ನೀನು ಪ್ರಯತ್ನಿಸಿದರೆ ದೇವರು ನಿನ್ನ ಹಾದಿಯಲ್ಲಿ ನಡೆಯುತ್ತಾನೆ. ನಿನ್ನ ಬದುಕು ಒಂದೇ ಕ್ಷಣದಲ್ಲಿ ಪರಿವರ್ತನೆಯ ದೀಪವಾಗುತ್ತದೆ. ಜೀವನ ಬದಲಾಯಿಸಲು ನಿನ್ನ ಕೈಯಲ್ಲಿ ಒಂದೇ ಮಂತ್ರ ಇದೆ: ಪ್ರಯತ್ನಿಸು. ಅದು ನಿನ್ನ ವಿಧಿಯನ್ನು ಬದಲಾಯಿಸುವ ಶಬ್ದ. ಅದು ನಿನ್ನ ಆತ್ಮವನ್ನು ಪುನರುಜ್ಜೀವಗೊಳಿಸುವ ಶಕ್ತಿ. ಹಾಗಾಗಿ ಪ್ರಯತ್ನಿಸು, ನಿರಂತರವಾಗಿ, ಧೈರ್ಯದಿಂದ, ನಂಬಿಕೆಯಿಂದ. ನಿನ್ನ ಪ್ರಯತ್ನವೇ ನಿನ್ನ ದೇವರು, ನಿನ್ನ ಜೀವನವೇ ನಿನ್ನ ದೇವಾಲಯ. ಪ್ರಯತ್ನಿಸು, ಜೀವನವೇ ಬದಲಾಗುತ್ತದೆ.